ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಕನ್ಯಾ ರಾಶಿ ಜನವರಿ ತಿಂಗಳು 2026ರ ಮಾಸ ಭವಿಷ್ಯವನ್ನು ಹೇಳುತ್ತೇನೆ. 2026 ಜನವರಿ ತಿಂಗಳು ಕನ್ಯಾ ರಾಶಿಯವರಿಗೆ ತುಂಬಾ ಸಕಾರಾತ್ಮಕವಾಗಲಿದೆ. ವಿಶೇಷವಾಗಿ ಜ್ಞಾನ, ಪ್ರೀತಿ ಮತ್ತು ಸೃಜನಶೀಲತೆಗೆ ಸಂಬಂಧಿಸಿದಂತೆ ಉತ್ತಮ ಫಲಿತಾಂಶ ನೀಡಲಿದೆ ಈ ತಿಂಗಳು ನಿಮಗೆ. ಇನ್ ಡೀಟೇಲ್ ಆಗಿ ನೋಡೋದಾದ್ರೆ, ಕನ್ಯಾ ರಾಶಿ ಅವರು ವೃತ್ತಿ ಮತ್ತು ಉದ್ಯೋಗದಲ್ಲಿ ಬಡ್ತಿ ಮತ್ತು ಗೌರವ ಸಾಧ್ಯತೆ ಇದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ದಕ್ಷತೆ ಹೆಚ್ಚಾಗುತ್ತದೆ. ಹೊಸ ಕೌಶಲ್ಯಗಳನ್ನು ಕಲಿಯಲು ಇದು ಉತ್ತಮ ಸಮಯವಾಗಿದೆ. ನಿಮ್ಮ ಕೆಲಸಕ್ಕೆ ಸಹೋದ್ಯೋಗಿಗಳಿಂದ ಕೂಡ ಪ್ರಶಂಸೆ ಸಿಗಲಿದೆ. ಹಾಗೆ ವ್ಯಾಪಾರದಲ್ಲಿ ನೋಡೋದಾದ್ರೆ, ವ್ಯಾಪಾರಿಗಳಿಗೆ ಹಳೆ ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆ ಇದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮೊದಲು ದಾಖಲೆಗಳನ್ನು ಸರಿಯಾಗಿ ನೀವು ಪರಿಶೀಲಿಸಬೇಕು. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧರಾಗುವವರು ಈ ತಿಂಗಳು ತುಂಬಾ ಅನುಕೂಲವಾಗಿದೆ ಅಂತ ನಾನು ನಿಮಗೆ ಹೇಳ್ಬಹುದು. ಆರ್ಥಿಕ ಪರಿಸ್ಥಿತಿ ನೋಡೋದಾದ್ರೆ, ಆದಾಯದ ಮೂಲ ಒಂದಕ್ಕಿಂತ ಹೆಚ್ಚು ಮೂಲಗಳು ಹಣದ ಆದಾಯ ಬರುವ ಸಾಧ್ಯತೆ ಇದೆ ಈ ತಿಂಗಳು ನಿಮಗೆ. ಬುಧನ ಅನುಗ್ರಹ ಇರೋದ್ರಿಂದ ಆರ್ಥಿಕ ಯೋಜನೆಗಳು ಯಶಸ್ವಿಯಾಗುತ್ತವೆ. ಹೂಡಿಕೆ ನೋಡೋದಾದ್ರೆ, ಷೇರು ಮಾರುಕಟ್ಟೆ ಅಥವಾ ಭೂಮಿಯಲ್ಲಿ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ತಜ್ಞರ ಸಲಹೆಯನ್ನು ಪಡೆದುಕೊಂಡು ನೀವು ಹೂಡಿಕೆ ಮಾಡಬಹುದು ಅಂತ ಹೇಳ್ಬಹುದು. ಖರ್ಚಿನ ವಿಷಯ ನೋಡೋದಾದ್ರೆ, ಮಕ್ಕಳ ಶಿಕ್ಷಣ ಅಥವಾ ಹಬ್ಬದ ಆಚರಣೆಗಾಗಿ ಸ್ವಲ್ಪ ಹಣ ವ್ಯಯವಾಗಬಹುದು. ಕುಟುಂಬ ಮತ್ತು ಪ್ರೇಮಿಗಳ ಜೀವನ ನೋಡೋದಾದ್ರೆ, ನಿಮ್ಮ ಕುಟುಂಬದಲ್ಲಿ ಬಹಳ ಸಂತೋಷ, ಸೌಹಾರ್ದತೆ ವಾತಾವರಣ ಇರುತ್ತದೆ. ದಂಪತಿಗಳ ನಡುವೆ ಉತ್ತಮ ತಿಳುವಳಿಕೆ ಮೂಡಲಿದೆ. ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರುವ ಸಾಧ್ಯತೆ ಇದೆ. ಪ್ರೇಮಿಗಳಿಗೆ ತಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಇದು ಶುಭ ಸಮಯ. ಮಕ್ಕಳ ಕಡೆಯಿಂದ ಶುಭ ಸುದ್ದಿ, ಹಾಗೆ ಮನಸ್ಸಿಗೆ ಬಹಳ ನೆಮ್ಮದಿಯನ್ನು ನೀವು ಈ ತಿಂಗಳಲ್ಲಿ ಅನುಭವಿಸ್ತೀರಾ. ಆರೋಗ್ಯದ ಬಗ್ಗೆ ನೋಡೋದಾದ್ರೆ, ಉತ್ತಮ ಆರೋಗ್ಯ ಇದೆ. ಈ ತಿಂಗಳು ನೀವು ಮಾನಸಿಕವಾಗಿ, ದೈಹಿಕವಾಗಿ ಬಹಳ ಸದೃಢಗೊಂಡುತ್ತೀರಾ. ಆದ್ರೆ ಸ್ವಲ್ಪ ಎಚ್ಚರ ತಗೋಬೇಕು. ಏನಕ್ಕೆ ಅಂತಂದ್ರೆ, ಈ ಮಾಸ ಬದಲಾವಣೆ, ಋತು ಬದಲಾವಣೆಯಿಂದ ನಿಮಗೆ ತಕ್ಷಣ ಶೀತ, ಕೆಮ್ಮು, ಜ್ವರ ಇದು ಬರುವ ಸಾಧ್ಯತೆ ಇದೆ. ಹಾಗಾಗಿ ಒಂದು ಸ್ವಲ್ಪ ನೀವೇನ್ ಮಾಡ್ಬೇಕು, ಜಾಗರೂಕರಾಗಿರ್ಬೇಕು. ಹಾಗೆ ಉದ್ಯೋಗದಲ್ಲಿ ಬಹಳ ಚೆನ್ನಾಗಿದೆ. ಆದ್ರೆ ನೀವು ಮಾತನಾಡಿ ಸಹೋದ್ಯೋಗಿಗಳಿಂದ ಸ್ವಲ್ಪ ಕಿರಿಕಿರಿ ಆಗಬಹುವ ಸಾಧ್ಯತೆನೂ ಇದೆ. ಸ್ವಲ್ಪ ಹುಷಾರಾಗಿದ್ರೆ ತುಂಬಾ ಒಳ್ಳೇದು. ಶುಭ ಸೂಚನೆಗಳು ನನಗೇನಾದ್ರೂ ಬೇಕು ಈ ತಿಂಗಳು, ನಾನು ಏನ್ ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅನ್ನೋದಾದ್ರೆ, ಹಸಿರು ಅಥವಾ ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಿ ನೀವು ಏನೇ ಕೆಲಸ ಮಾಡೋದಾದ್ರೂ ಅದು ಸಕ್ಸಸ್ ಆಗುತ್ತೆ. ಆಮೇಲೆ ಈ ತಿಂಗಳು ನಿಮಗೆ ಶುಭ ಸಂಖ್ಯೆ 5 ಮತ್ತು 6 ಅಂತ ನಾನು ಸೂಚಿಸಬಹುದು. ಹಾಗೆ ಶುಭ ದಿನ ಬಂದ್ಬಿಟ್ಟು ಬುಧವಾರ ಮತ್ತೆ ಶುಕ್ರವಾರ. ನಿಮಗೆ ಏನಾದ್ರೂ ಪರಿಹಾರ ಬೇಕು, ನನಗೇನು ಸ್ವಲ್ಪ ನೆಗೆಟಿವಿಟಿ ಫೀಲ್ ಆಗ್ತಾ ಇದೆ ಅಂತ ನಿಮಗನ್ಸಿದ್ರೆ, ಬುಧವಾರದಿಂದ ಗಣಪತಿಗೆ ಗರಿಕೆಯನ್ನ ಅರ್ಪಿಸ್ಬೇಕು ನೀವು. ಹಾಗೆ ಸಂಕಷ್ಟಗಳನ್ನ ಅವ್ರ ಹತ್ರ ಹೇಳ್ಕೊಂಡ್ರೆ, ಗಣಪತಿ ಹತ್ರ ಹೇಳ್ಕೊಂಡ್ರೆ ನಿಮಗೆ ಪರಿಹಾರ ಆಗತ್ತೆ. ಹಸಿರು ಬಟ್ಟೆಯನ್ನು ಧರಿಸುವ ಅಥವಾ ಹಸಿರು ಬಣ್ಣದ ವಸ್ತುವನ್ನು ದಾನ ಮಾಡುವುದು ನಿಮಗೆ ತುಂಬಾ ಲಾಭದಾಯಕವಾಗಿರುತ್ತದೆ. ಗಿಡಗಳಿಗೆ ನಿಯಮಿತವಾಗಿ ನೀರು ಹಾಕೋದು, ಪರಿಸರವನ್ನು ಸಂರಕ್ಷಣೆ ಮಾಡೋದು ಅಥವಾ ಗಾರ್ಡನಿಂಗ್ ಈ ತರ ಕೆಲಸ ಮಾಡೋದ್ರಿಂದ ನಮ್ಗೆ ತುಂಬಾ ಪಾಸಿಟಿವ್ನೆಸ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು ನಿತ್ಯ ಭವಿಷ್ಯದ ಕನ್ಯಾ ರಾಶಿ ಜನವರಿ ತಿಂಗಳ ಭವಿಷ್ಯ. ನೀವು ಕನ್ಯಾ ರಾಶಿ ಆಗಿದ್ದಲ್ಲಿ ನಿಮ್ಮ ಜನ್ಮ ಜಾತಕದ ಪ್ರಕಾರ ನಿಮ್ಮ ಜಾತಕ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ನಿಮಗೇನಾದ್ರೂ ಇದ್ರೆ, ನಿಮ್ಮ ಹೆಸರು, ನಿಮ್ಮ ಜನನ ಡೇಟ್ ಆಫ್ ಬರ್ತ್, ನಿಮ್ಮ ಜನನ ಸ್ಥಳ, ನಿಮ್ಮ ಜನನದ ಟೈಮಿಂಗ್ಸ್ ನನಗೆ ಕಮೆಂಟ್ ಮಾಡಿದ್ರೆ, ನಿಮ್ಮ ಜನ್ಮ ಜಾತಕದ ಪ್ರಕಾರ ನಿಮಗೆ ಏನೇ ಕ್ವಾರೀಸ್ ಇದ್ರು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಕನ್ಯಾ ರಾಶಿ ಅವರಾಗಿದ್ದಲ್ಲಿ ನಮಗೆ ಕಮೆಂಟ್ ಮಾಡಿ. ಧನ್ಯವಾದಗಳು.